ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೈನಿ ಬೆಂಚ್. ನೋಡಿ, ಸಮಾಜ ವಿಜ್ಞಾನ ಈ SSLC ಸಮಾಜ ವಿಜ್ಞಾನ ಚಾಪ್ಟರ್ಲಿ ನಾವು ಏನೇನು ಕ್ವಶನ್ಸ್ ಕಲಿಬೇಕು, ನಾವೆಷ್ಟು ಕ್ವಶನ್ಸ್ ಕಲಿತ್ರೆ ನಾವು ಈಸಿಯಾಗಿ 80ಗೆ 80 ಸ್ಕೋರ್ ಮಾಡಬಹುದು. ಸೊ ಇದನ್ನ ನಾನು ಕನ್ನಡದಲ್ಲಿ ಮಾಡ್ತಿದ್ದೀನಿ. ನಿಮ್ಗೆ ಏನಾದ್ರು ಇಂಗ್ಲೀಷಲ್ಲಿ ಬೇಕು ಅಂದ್ರೆ ಕಮೆಂಟ್ ಹಾಕಿ, ನಾನು ಇಂಗ್ಲೀಷಲ್ಲಿ ಡೆಫಿನೆಟ್ ಆಗಿ ಮಾಡ್ಕೊಡ್ತೀನಿ. ಸೊ ವೆರಿ ಈಸಿಯಾಗಿ ಪಾಯಿಂಟ್ಗಳನ್ನ ಮಾಡಿದ್ದೀನಿ. ಡೋಂಟ್ ಮಿಸ್ ದಿಸ್ ವಿಡಿಯೋ. ನೋಡಿ, ಈಗ ನಾನು ಹಿಸ್ಟ್ರಿಯಲ್ಲಿ ಇತಿಹಾಸದಲ್ಲಿ ಪಾರ್ಟ್ 1 ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಕಂಪ್ಲೀಟ್ ಇತಿಹಾಸನ ನಾನು ಅಪ್ಲೋಡ್ ಮಾಡ್ತಿದ್ದೀನಿ. ಈಗ ನೋಡಿ, ಇದರಲ್ಲಿ 5th ಚಾಪ್ಟರ್ ಬಂದು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು. ಇದರಲ್ಲಿ ಒನ್ ವರ್ಡ್ ಆನ್ಸರ್ಸ್ ಯಾವ್ದು ಕೇಳಿದರೆ, ಫಸ್ಟ್, ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಅನ್ನು ಏಕೆ ಸ್ಥಾಪಿಸಿದರು? ಅವ್ರು ಏಕೆ ಸ್ಥಾಪಿಸ್ತಾರಪ್ಪ ರಾಮಕೃಷ್ಣ ಮಿಷನ್? ನೋಡಿ, ರಾಮಕೃಷ್ಣ ಪರಮಹಂಸರ ಚಿಂತನೆಗಳನ್ನು ಮತ್ತು ತಮ್ಮ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಆಶಯಗಳನ್ನು ಜನರಿಗೆ ಹರಡಲು. ಯಾರ್ದು? ಅವರು ಗುರುಗಳಾಗಿರುವಂತಹ ರಾಮಕೃಷ್ಣ ಪರಮಹಂಸ ಮತ್ತೆ ತಮ್ಮ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಅಂಶಗಳನ್ನ ಜನರಿಗೆಲ್ಲರಿಗೂ ತಿಳಿಸ್ಬೇಕು ಅನ್ನೋದಕ್ಕೋಸ್ಕರ ಅವರು ರಾಮಕೃಷ್ಣ ಮಿಷನ್ ನ ಸ್ಥಾಪನೆ ಮಾಡ್ತಾರೆ. ರಾಜಾರಾಮ್ ಮೋಹನ್ ರಾಯ್ ಸತಿ ಪದ್ಧತಿ ವಿರೋಧಿ ಹೋರಾಟವನ್ನು ಗವರ್ನರ್ ಜನರಲ್ ವಿಲಿಯಂ ಬೆಂಟಿಂಗ್ ಹೇಗೆ ಬೆಂಬಲಿಸಿದನು? ವಿಲಿಯಂ ಬೆಂಟಿಂಗು ಇದು ಯಾರು? ಸತಿ ಸಹಗಮನ ಪದ್ಧತಿ ಅದನ್ನ ರದ್ದು ಮಾಡ್ತಾರೆ 1829ರಲ್ಲಿ. ಸೊ ಅದನ್ನ ಯಾವ ರೀತಿ ಅವರಿಗೆ ಬೆಂಬಲಿಸಿದ್ರು? ಯಾರು? ವಿಲಿಯಂ ಬೆಂಟಿಂಗ್ ಅವರು. ನೋಡಿ, 1829 ಸತಿ ಪದ್ಧತಿಯನ್ನು ಆಚರಣೆಯನ್ನು ಕಾನೂನಾತ್ಮಕವಾಗಿ ನಿಷೇಧಿಸಿದರು. ಅದನ್ನ 1829 ಡೇಟ್ ನೆನ್ಪಿಟ್ಕೋಬೇಕು, ಇಯರ್ 1829. ಸೊ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಯಾರು ಸ್ಥಾಪಿಸಿದ್ರು? ಓರಿಯೆಂಟಲ್ ಕಾಲೇಜ್ ಅನ್ನ, ದಟ್ ಈಸ್ ಸರ್ ಸೈಯದ್ ಅಹಮದ್ ಖಾನ್ ಓರಿಯೆಂಟಲ್ ಕಾಲೇಜ್ ಅನ್ನ ಸ್ಥಾಪನೆ ಮಾಡ್ತಾರೆ. ಆಂಗ್ಲೋ ಓರಿಯೆಂಟಲ್ ಕಾಲೇಜ್. ಭಾರತೀಯರಿಗೆ ಭಾರತ ಅಂತ ಹೇಳಿದ್ರೆ ಯಾರು? ದಯಾನಂದ ಸರಸ್ವತಿ. ವೇದಗಳಿಗೆ ಹಿಂತಿರುಗಿ ಅಂತ ಹೇಳಿದ್ರು ಅವರೇ, ದಯಾನಂದ ಸರಸ್ವತಿ. ಮಾನವ ಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಒಬ್ಬನೇ ದೇವರು ಅಂತ ಹೇಳಿದ್ರು ನಮ್ಮ ನಾರಾಯಣ್ ಗುರು. ಭಾರತದ ನವೋದಯ ಜನಕ ಅಂತ ರಾಜಾರಾಮ್ ಮೋಹನ್ ರಾಯ್ ಅವ್ರನ್ನ ಕರೀತಾರೆ. ರಾಜಾರಾಮ್ ಮೋಹನ್ ರಾಯ್ ಅವ್ರನ್ನ ನವೋದಯ ಜನಕ. ನೆಕ್ಸ್ಟ್, ಈ ಬ್ರಹ್ಮ ಸಮಾಜ. ನೋಡಿ, ಬ್ರಹ್ಮ ಸಮಾಜದ ಸ್ಥಾಪಕ ಯಾರಪ್ಪ? ಬ್ರಹ್ಮ ಸಮಾಜ ಸ್ಥಾಪಕ ದಟ್ ಈಸ್ ರಾಜಾರಾಮ್ ಮೋಹನ್ ರಾಯ್. ಆರ್ಯ ಸಮಾಜ ದಯಾನಂದ ಸರಸ್ವತಿ. ಯುವ ಬಂಗಾಳ ಚಳವಳಿ ದಟ್ ಈಸ್ ಹೆನ್ರಿ ವಿವಿಯನ್ ಡಿರೋಜಿಯೋ. ಪ್ರಾರ್ಥನಾ ಸಮಾಜ ಆತ್ಮಾರಾಮ್ ಪಾಂಡುರಂಗ. ಯಾರು? ಆತ್ಮಾರಾಮ್ ಪಾಂಡುರಂಗ. ಇವರು ಈ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿರ್ತಾರೆ. ನೆಕ್ಸ್ಟ್, ಸತ್ಯಶೋಧಕ ಸಮಾಜ ಯಾರು? ಜ್ಯೋತಿಬಾ ಫುಲೆ. ಸತ್ಯಶೋಧಕ ಸಮಾಜ ಜ್ಯೋತಿಬಾ ಫುಲೆ. ಅಲಿಗಢ್ ಚಳವಳಿ ಸರ್ ಸೈಯದ್ ಅಹಮದ್ ಖಾನ್. ಇವರು ಅಲಿಗಢ್ ಚಳವಳಿಯನ್ನು ಸ್ಥಾಪನೆ ಮಾಡ್ತಾರೆ. ರಾಮಕೃಷ್ಣ ಮಿಷನ್ ನಮ್ಮ ಸ್ವಾಮಿ ವಿವೇಕಾನಂದರವರು. ಥಿಯೋಸಾಫಿಕಲ್ ಸೊಸೈಟಿ ಅನಿ ಬೆಸೆಂಟ್. ಧರ್ಮ ಪರಿಪಾಲನಾ ಯೋಗಂ ದಟ್ ಈಸ್ ನಾರಾಯಣ್ ಗುರು. ಆತ್ಮಗೌರವ ಚಳುವಳಿ ಪೆರಿಯಾರ್. ವೆರಿ ಇಂಪಾರ್ಟೆಂಟ್. ಆತ್ಮಗೌರವ ಚಳುವಳಿಯನ್ನು ಯಾರು ಮಾಡ್ತಾರೆ? ಪೆರಿಯಾರ್ ಅವರು ಸ್ಥಾಪನೆ ಮಾಡ್ತಾರೆ. ಸೊ ಇವರು ಸ್ಥಾಪಕರು. ಪ್ರಮುಖ ಪತ್ರಿಕೆಗಳು ಮತ್ತು ವ್ಯಕ್ತಿಗಳು. ನಮ್ಮ ಸಂವಾದ ಕೌಮುದಿ ರಾಜಾರಾಮ್ ಮೋಹನ್ ರಾಯ್. ಸತ್ಯಾರ್ಥ ಪ್ರಕಾಶ ದಯಾನಂದ ಸರಸ್ವತಿ. ಗುಲಾಮಗಿರಿ ಜ್ಯೋತಿಬಾ ಫುಲೆ. ದಯಾನಂದ ಸರಸ್ವತಿ ಅದು ಸತ್ಯಾರ್ಥ ಪ್ರಕಾಶ. ಸಂವಾದ ಕೌಮುದಿ ಯಾರು? ರಾಜಾರಾಮ್ ಮೋಹನ್ ರಾಯ್. ಸತ್ಯಾರ್ಥ ಪ್ರಕಾಶ ದಯಾನಂದ ಸರಸ್ವತಿ. ಗುಲಾಮಗಿರಿ ಬರೆದವರು ಯಾರು? ನಮ್ಮ ಜ್ಯೋತಿಬಾ ಫುಲೆ. ನ್ಯೂ ಇಂಡಿಯಾ ಅನಿಬೆಸೆಂಟ್. ರಿವೋಲ್ಟ್ ದಟ್ ಈಸ್ ಪೆರಿಯಾರ್. ಬರೆದವರು ಯಾರು? ಪೆರಿಯಾರ್. ಈಗ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ನೋಡಿ, ಬ್ರಹ್ಮ, ಆರ್ಯ, ಪ್ರಾರ್ಥನಾ, ಸತ್ಯಶೋಧಕ, ಅಲಿಗಢ್ ಚಳುವಳಿಯ ಕೊಡುಗೆ ಮತ್ತು ಬೋಧನೆ ತತ್ವಗಳನ್ನು ಯಾರು ಬೇಕಾದ್ರೆ ಹೇಳೋದು. ಅವು ಕೊಡುಗೆ ಅಥವಾ ಬೋಧನೆ ತತ್ವಗಳೇನು ಅಂತ ಕೇಳಿದ್ರೆ ನೀವು ಈ ಪಾಯಿಂಟ್ಗಳನ್ನ ಬರೀರಿ. ಮೂರ್ತಿ ಪೂಜನೆ ಖಂಡನೆ ಮಾಡಿದ್ರು. ನೀವು ಯಾವುದೇ ಕಾರಣಕ್ಕೂ ಸ್ಟ್ಯಾಚ್ಯೂಗಳನ್ನ ಪೂಜೆ ಮಾಡಬೇಡಿ, ಮೂರ್ತಿಗಳನ್ನ ಪೂಜೆ ಮಾಡಬೇಡಿ ಅಂತ. ಬಾಲ್ಯ ವಿವಾಹ ಚೈಲ್ಡ್ ಮ್ಯಾರೇಜ್ ನ ರದ್ದು ಮಾಡಿರು. ಸ್ತ್ರೀ ಶೋಷಣೆಗೆ ವಿರೋಧ, ಮಹಿಳೆಯರನ್ನು ಶೋಷಣೆ ಮಾಡಬೇಡಿ ಅಂತ ಹೇಳಿರು. ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ, ಫಿಮೇಲ್ಗೆ ಒಳ್ಳೆ ಶಿಕ್ಷಣ ಕೊಡಿ ಅಂತ ಅವ್ರು ಪ್ರೋತ್ಸಾಹ ಮಾಡಿರು. ಮತ್ತೆ ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ, ಜಾತಿ ಪದ್ಧತಿಗೆ ವಿರೋಧ ಮಾಡಿರು. ನೋಡಿ, ಏನೇನ್ ಮಾಡಿರು? ಒಂದು, ಮೂರ್ತಿ ಪೂಜೆ ವಿರೋಧ ಮಾಡಿರು, ಬಾಲ್ಯ ವಿವಾಹ ವಿರೋಧ ಮಾಡಿರು, ಸ್ತ್ರೀ ಶೋಷಣೆಯನ್ನು ವಿರೋಧ ಮಾಡಿರು, ಮಹಿಳೆಯರಿಗೆ ಶಿಕ್ಷಣದ ಬಗ್ಗೆ ಪ್ರೋತ್ಸಾಹ ನೀಡಿರು, ಮತ್ತೆ ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ ನೀಡಿರು, ಜಾತಿ ಪದ್ಧತಿಗೆ ವಿರೋಧವನ್ನು ಮಾಡಿರು. ಸ್ವಾಮಿ ವಿವೇಕಾನಂದರು ಹೇಗೆ ಯುವಶಕ್ತಿಯ ಪ್ರೇರಕರಾಗಿದ್ದರು? ಹೇಗೆ ಪ್ರೇರಕರಾಗಿರೋರು? ಸಮಾಜದ ಸೇವೆ ಮುಖ್ಯವೆಂದರು. ಸಮಾಜದ ಸೇವೆನೇ ಮುಖ್ಯ, ಸೋಷಿಯಲ್ ಸರ್ವಿಸೇ ಪ್ರಮುಖ ಅಂತ ಹೇಳಿರು. ಯಾರು? ನಮ್ಮ ಸ್ವಾಮಿ ವಿವೇಕಾನಂದರವರು. ಭಾರತೀಯರನ್ನು
ಎಚ್ಚರಗೊಳಿಸಿದರು. ಭಾರತೀಯರನ್ನು ಎಚ್ಚರಗೊಳಿಸಿದರು. ಹಿಂದೂ ಸಂಸ್ಕೃತಿಗೆ ಮಹತ್ವ ನೀಡಿದರು. ಯಾರು? ಸ್ವಾಮಿ ವಿವೇಕಾನಂದ ಅವರು ಹಿಂದೂ ಸಂಸ್ಕೃತಿಗೆ ಮಹತ್ವ ನೀಡಿದರು. ಗಾಂಧೀಜಿಯು ಸೇರಿದಂತೆ ಹಲವು ನಾಯಕರು ಇವರ ಚಿಂತನೆಗಳಿಗೆ ಪ್ರೇರಣೆಗೊಂಡರು. ಯಾರ್ಯಾರು ಪ್ರೇರಣೆಗೊಂಡರು? ಗಾಂಧೀಜಿ ಮತ್ತು ಇತರರು ಸ್ವಾಮಿ ವಿವೇಕಾನಂದರ ಏನು ಒಂದು ಚಿಂತನೆಗೆ ಅವರು ಪ್ರೇರಣೆಗೊಂಡರು. ವಿಶ್ವ ಭಾತೃತ್ವ ಸಾರಿದರು. ವಿಶ್ವ ಭಾತೃತ್ವ ಬ್ರದರ್ಹುಡ್ ಅಂತ, ನೀವು ಅಣ್ಣ ತಮ್ಮಂದಿರ ತರ ಇರಿ ಅಂತ ಹೇಳಿದ್ರು. ಭಾರತೀಯ ಸಂಸ್ಕೃತಿಯನ್ನು ವಿಶ್ವಕ್ಕೆ ಸಾರಿದರು. ಭಾರತ ಸಂಸ್ಕೃತಿಯನ್ನು ವಿಶ್ವಕ್ಕೆ ಸಾರಿದರು. ಯಾರು? ನಮ್ಮ ಅಣ್ಣ ಬಸವಣ್ಣ ಅವರು. ಸ್ವಾಮಿ ವಿವೇಕಾನಂದ ಅವರು. ಬಸವಣ್ಣ ಅಂತಿದೆ, ಸ್ವಾಮಿ ವಿವೇಕಾನಂದರು. ಅನಿಬೆಸೆಂಟರ ಸುಧಾರಣೆಯ ಕ್ರಮಗಳು ಯಾವುವು? ಅನಿಬೆಸೆಂಟರ್ ಅವರ ಸುಧಾರಣೆ ಏನು? ಮತ್ತೆ ಭಾರತವ ಅಥವಾ ಕ್ವಶನ್ ಅದೇ ತರ ಬೇರೆ ಕ್ವಶನ್ ಕೇಳ್ಬೋದು, ಬಟ್ ಆನ್ಸರ್ ಒಂದೇ. ಭಾರತೀಯ ಸಂಸ್ಕೃತಿ ಮತ್ತು ರಾಜಕೀಯಕ್ಕೆ ಅನಿಬೆಸೆಂಟ್ ಅವರ ಕೊಡುಗೆ ಅವಿಸ್ಮರಣೀಯವಾದದ್ದು. ಸಮರ್ಥಿಸಿ. ಅನಿಬೆಸೆಂಟ್ ಅವರ ಕೊಡುಗೆ ಅವಿಸ್ಮರಣೀಯ ಆಗಿದ್ದು, ಅದನ್ನು ಸಮರ್ಥಿಸಿ ಅಂತ. ನೋಡಿ, ಅನಿಬೆಸೆಂಟ್ ಏನ್ ಮಾಡಿದ್ರು? ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾರೆ. ಸೊಸೈಟಿಯ ಅನುಯಾಯಿಯಾಗಿದ್ದರು. ವೇದಾಂತ ಶಾಸ್ತ್ರದ ಬಗ್ಗೆ ವಿಶೇಷ ಜ್ಞಾನ ಇತ್ತು ಅವರಿಗೆ. ಭಾರತೀಯ ಸಂಸ್ಕೃತಿ ಬಗ್ಗೆ ಶ್ರೇಷ್ಠತೆ ಪ್ರತಿಪಾದನೆ ಇತ್ತು. ಭಗವದ್ಗೀತೆಯನ್ನು ಇಂಗ್ಲಿಷ್ಗೆ ಅನುವಾದಿಸಲು ವೆರಿ ಇಂಪಾರ್ಟೆಂಟ್ ಇದು. ಯಾರು? ಅನಿಬೆಸೆಂಟ್ ಭಗವದ್ಗೀತೆ ಏನಿದೆ ಅದನ್ನ ಇಂಗ್ಲಿಷ್ಗೆ ಅನುವಾದ ಮಾಡಿರು. ಎಲ್ಲಾ ವರ್ಗದವರಿಗೂ ಶಿಕ್ಷಣ ಸಿಗಬೇಕೆಂಬ ಆಶೆ ಇತ್ತು. ಪ್ರತಿ ಲೋಯರ್ ಕ್ಯಾಸ್ಟ್ ಇರಲಿ, ಹೈಯರ್ ಕ್ಯಾಸ್ಟ್ ಇರಲಿ, ಅವರೆಲ್ಲರಿಗೂ ಅವರಿಗೆ ಶಿಕ್ಷಣ ಸಿಗ್ಬೇಕು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು. ಆಸೆ ಇತ್ತು. ಬನಾರಸ್ನಲ್ಲಿ ಹಿಂದೂ ಕಾಲೇಜನ್ನು ಸ್ಥಾಪನೆ ಮಾಡಿದ್ರು. ವೆರಿ ಇಂಪಾರ್ಟೆಂಟ್. ಬನಾರಸ್ನಲ್ಲಿ ಹಿಂದೂ ಕಾಲೇಜ್ ಸ್ಥಾಪನೆ ಮಾಡಿದ್ರು ನಮ್ಮ ಅನಿಬೆಸೆಂಟ್ ಅವರು. ನ್ಯೂ ಇಂಡಿಯಾ ಪತ್ರಿಕೆ ಮತ್ತೆ ಕಾಮನ್ ವಿಲ್ ಪತ್ರಿಕೆ ನೋಡಿ, ವೆರಿ ಇಂಪಾರ್ಟೆಂಟ್. ನ್ಯೂ ಇಂಡಿಯಾ, ಕಾಮನ್ ವಿಲ್ ಪತ್ರಿಕೆಗಳನ್ನು ಪ್ರಾರಂಭಿಸಿದರು. ಓಮ್ ರೂಲ್ ಚಳುವಳಿಯಲ್ಲಿ ಪ್ರಾರಂಭಿಸಿದರು. ಓಮ್ ರೂಲ್ ಚಳುವಳಿ ಆರಂಭಿಸಿದರು. ಇವರು ಓಮ್ ರೂಲ್ ಚಳುವಳಿನ ಆರಂಭಿಸಿದರು. ಇದು ಇವ್ರದು ಅನಿಬೆಸೆಂಟ್ ಅವರ ಒಂದು ಸಾಧನೆ. ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಅನಿಬೆಸೆಂಟ್ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಮೊದಲ ಮಹಿಳಾ ಅಧ್ಯಕ್ಷರಾಗಿದ್ರು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನ ಮೊದಲ ಮಹಿಳಾ ಅಧ್ಯಕ್ಷರಾಗಿದ್ರು. ಯಾರು? ಅನಿಬೆಸೆಂಟ್ ಅವರು. ನೆಕ್ಸ್ಟ್, ನಾರಾಯಣ್ ಗುರುರವರ ಧರ್ಮ ಪರಿಪಾಲನಾ ಯೋಗಂ ಸಂಘಟನೆಯ ಕೊಡುಗೆಗಳ್ಯಾವುವು? ಧರ್ಮ ಪರಿಪಾಲನಾ ಯೋಗಂ ಸಂಘಟನೆಯ ಕೊಡುಗೆಗಳೇನಾಗಿದ್ವು? ನಾರಾಯಣ್ ಗುರುರವರದು ಹಿಂದೂಗಳಿಂದ ಮತ್ತು ಶೋಷಣೆಗೆ ಒಳಗಾದ ಸಮುದಾಯಗಳ ಸಬಲೀಕರಣ. ಹಿಂದೂಗಳಿಂದ ಮತ್ತು ಶೋಷಣೆಗೆ ಒಳಗಾದ ಸಮುದಾಯಗಳ ಸಬಲೀಕರಣ ಮಾಡೋದು. ಒಂದೇ ಜಾತಿ ಇವ್ರದು. ಒಂದೇ ಜಾತಿ, ಒಂದೇ ಧರ್ಮ, ಒಬ್ಬನೇ ದೇವರಲ್ಲಿ ನಂಬಿಕೆ. ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ದೇವರಲ್ಲಿ ನಂಬಿಕೆ. ಶಿಕ್ಷಣಕ್ಕೆ ಪ್ರೋತ್ಸಾಹ, ಎಜುಕೇಶನ್ ಕೊಡಿಸಿ ಅಂತ ಹೇಳಿರು. ಕೆಳ ಸಮುದಾಯದವರಿಗೆ ಪ್ರತ್ಯೇಕ ದೇವಾಲಯಗಳ ನಿರ್ಮಾಣ. ಈ ಲೋಯರ್ ಕ್ಯಾಸ್ಟ್ ಅಂತ ಯಾರು ಇದ್ರೆ, ಸೊ ಅವ್ರಗಳಿಗೆ ಪ್ರತ್ಯೇಕವಾಗಿ ದೇವಸ್ಥಾನ, ಗುಡಿ ಗೋಪುರಗಳನ್ನ ಕಟ್ಟಕ್ಕೆ ಮುಂದಾದ್ರು. 1924ರಲ್ಲಿ ವೈಕೋಮ್ ಸತ್ಯಾಗ್ರಹ ಮಾಡಿದರು. ವೆರಿ ಇಂಪಾರ್ಟೆಂಟ್. 1924ರಲ್ಲಿ ಯಾರು? ನಮ್ಮ ನಾರಾಯಣ್ ಗುರು ಅವರು 1924ರಲ್ಲಿ ವೈಕೋಮ್ ಸತ್ಯಾಗ್ರಹವನ್ನು ಮಾಡಿದ್ರು. ವೈಕೋಮ್ ಸತ್ಯಾಗ್ರಹ 1924ರಲ್ಲಿ ನಾರಾಯಣ್ ಗುರು ಮಾಡ್ತಾರೆ. ಗಾಂಧೀಜಿ ಮತ್ತು ಪೆರಿಯಾರು ಭಾಗವಹಿಸಿದರು. 1924ರಲ್ಲಿ ವೈಕೋಮ್ ಸತ್ಯಾಗ್ರಹನ ಮಾಡ್ತಾರೆ ನಾರಾಯಣ್ ಗುರು. ಅದರಲ್ಲಿ ಗಾಂಧೀಜಿ ಇರ್ತಾರೆ ಮತ್ತೆ ಪೆರಿಯಾರು ಇರ್ತಾರೆ. ಅರ್ಥ ಕೇಳಿದ್ದು ಇಷ್ಟು ನಮ್ಮ ಯಾವುದು ಧರ್ಮ ಇದ್ರ ಬಗ್ಗೆ. ಈಗ ನೆಕ್ಸ್ಟ್ ಚಾಪ್ಟರ್ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಈ ಚಾಪ್ಟರ್ಲಿ 1 ಮಾರ್ಕ್ಸ್ ಕ್ವಶನ್ ಯಾವ್ದು ಕೇಳಿದ್ರೆ ನೋಡೋಣ. ಕಾನ್ಪುರದಲ್ಲಿ ಬ್ರಿಟಿಷರ ವಿರುದ್ಧ ಸಿಡಿದೆದ್ದ ನಾಯಕ ಯಾರು? ನಾನಾ ಸಾಹೇಬ್ ಒಡೆಯವರು. ನಾನಾ ಸಾಹೇಬ್ ಸಿಡಿದೆದ್ದ ನಾಯಕ ಕಾನ್ಪುರದಲ್ಲಿ. ಕಾನ್ಪುರದ ನಾನಾ ಸಾಹೇಬ್. ಭಾರತೀಯ ಸೈನಿಕರು ರಾಯಲ್ ಎನ್ಫೀಲ್ಡ್ ಬಂದೂಕುಗಳನ್ನು ಬಳಸಲು ಏಕೆ ವಿರೋಧಿಸಿದರು? ಇನ್ನೇನು, ದನದ್ದು ಆ ಕೊಬ್ಬು, ಹಂದಿಯ ಕೊಬ್ಬನ್ನ ರೈಫಲ್ ಮೇಲೆ ಹಚ್ಚಿರ್ತಾರೆ, ಅದಕ್ಕೋಸ್ಕರ ಸವರಿರ್ತಾರೆ ನೋಡಿ. ಬಂದೂಕುಗಳಿಗೆ ದನದ ಮತ್ತು ಹಂದಿಯ ಕೊಬ್ಬನ್ನು ಸವರಿದರಿಂದ ಅವರಿಗೆ ಸಿಟ್ಟು ಬಂತು. ಅದಕ್ಕೆ ಅದನ್ನು ಯೂಸ್ ಮಾಡಕ್ಕೆ ನಿರಾಕರಿಸ್ತಾರೆ. ಮಂಗಲ್ ಪಾಂಡೆಯನ್ನು ಏಕೆ ಗಲ್ಲಿಗೇರಿಸಲಾಯಿತು? ಬ್ರಿಟಿಷ್ ಅಧಿಕಾರಿಯನ್ನು ಕೊಂದಿದ್ದರಿಂದ ಅವರನ್ನು ಗಲ್ಲಿಗೇರಿಸ್ತಾರೆ. ಬ್ರಿಟಿಷ್ ಅಧಿಕಾರಿಯನ್ನು ಕೊಂದಿದ್ದರಿಂದ ಮಂಗಲ್ ಪಾಂಡೆಯನ್ನು ಗಲ್ಲಿಗೇರಿಸ್ತಾರೆ. 1857 ದಂಗೆ ಪ್ರಾರಂಭವಾದದ್ದು ಸ್ಥಳ ಎಲ್ಲಿಂದ ಸ್ಟಾರ್ಟ್ ಆಯ್ತಪ್ಪ? ಸಿಪಾಯಿ ದಂಗೆ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಲ್ಲಿ ಸ್ಟಾರ್ಟ್ ಆಯ್ತು ಅಂದ್ರೆ ಬ್ಯಾರಕ್ಪುರದಿಂದ ಸ್ಟಾರ್ಟ್ ಆಯ್ತು. ಬ್ಯಾರಕ್ಪುರ ಇಲ್ಲಿಂದ ಸ್ಟಾರ್ಟ್ ಆಯ್ತು. ಈಗ 3-4 ಅಂಕಗಳ ಪ್ರಶ್ನೆಗಳಿಗೆ ಹೋಗೋಣ. 1857ರಲ್ಲಿ ದಂಗೆಗೆ ಸೈನಿಕರ ಕಾರಣಗಳು ಯಾವುವು? ಅಂದ್ರೆ ಆ ದಂಗೆ ಹೇಳ್ಬೇಕು ಅನ್ನೋದಕ್ಕೆ ಪ್ರಮುಖ ರೀಸನ್ ಏನು? ಅಥವಾ ಬ್ರಿಟಿಷ್ ಸೈನ್ಯದಲ್ಲಿದ್ದ ಭಾರತೀಯ ಸೈನಿಕರ ಸ್ಥಿತಿ ಶೋಚನೀಯವಾಗಿತ್ತು. ಸಮರ್ಥಿಸಿ. ಯಾಕೆ ಅವರಿಗೆ ಕಷ್ಟ ಆಗಿತ್ತು? ನೋಡಿ, ಭಾರತೀಯ ಸೈನಿಕರ ಸ್ಥಿತಿ ಗಂಭೀರವಾಗಿತ್ತು. ಭಾರತೀಯ ಸೈನಿಕರ ಏನಾಗಿತ್ತು ಅಂದ್ರೆ ತುಂಬಾ ಗಂಭೀರ ಸ್ಥಿತಿ ಆಗಿತ್ತು. ಬ್ರಿಟಿಷರ ಸೈನಿಕರಿಗಿಂತ ಸ್ಥಾನಮಾನ, ವೇತನ, ಬಡ್ತಿ ಭಾರತೀಯ ಸೈನಿಕರಿಗೆ ಇರಲಿಲ್ಲ.
ಆದ್ರೆ ಬ್ರಿಟಿಷರು ಸೈನಿಕರಿಗೆ ಸ್ಥಾನಮಾನ, ವೇತನ, ಬಡ್ತಿ ಎಲ್ಲ ಜಾಸ್ತಿ ಇತ್ತು. ಆದ್ರೆ ಭಾರತೀಯ ಸೈನಿಕರಿಗೆ ಇರಲಿಲ್ಲ. ಭಾರತೀಯ ಸೈನಿಕರ ಸಾಗರೋತ್ತರ ಸೇವೆಗೆ ಕಳಿಸುತ್ತಿದ್ದರು. ಅಂದ್ರೆ ನೀನು ನೋಡಪ್ಪ, ಇದು ಇಂಡಿಯಾ, ನೀನು ಇದೆಲ್ಲ ಹೋಗು, ಸಮುದ್ರದಾಚೆ ಕೆಲಸ ಮಾಡ್ಕೊಂಡು ಬರೋ ಗೊತ್ತಾ, ಅವ್ರನ್ನ ಸಾಗರೋತ್ತರವಾಗಿ ಕಳಿಸ್ತಾ ಇದ್ರು. ಕಾರಣ ನಮ್ಮ ಇವ್ರನ್ನ, ಭಾರತೀಯ ಸೈನಿಕರನ್ನ. ಧಾರ್ಮಿಕವಾಗಿ ಸೈನಿಕರನ್ನು ಪ್ರಚೋದಿಸಿದ್ದು, ಧಾರ್ಮಿಕವಾಗಿ ಸೈನಿಕರನ್ನು ಪ್ರಚೋದಿಸಿತು. ಧರ್ಮಗಳು ಸೈನಿಕರನ್ನ ಏನ್ ಮಾಡ್ತು, ಪ್ರಚೋದಿಸಿತು. 1857ರಲ್ಲಿ ಕ್ರಾಂತಿಗೆ ಕಾರಣವಾದ ರಾಜಕೀಯ ಮತ್ತು ಆಡಳಿತಾತ್ಮಕ ಕಾರಣಗಳನ್ನು ವಿವರಿಸಿ. ರಾಜಕೀಯ ಮತ್ತು ಆಡಳಿತಾತ್ಮಕ ಕಾರಣಗಳನ್ನು ವಿವರಿಸಿ. ಆಡಳಿತ ಕಾರಣ ಏನು? ಹೊಸ ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳು. ಏನು ಹೊಸ ನಾಗರಿಕ? ನ್ಯೂ ಸಿವಿಲ್ ಮತ್ತೆ ಕ್ರಿಮಿನಲ್ ಕಾಯ್ದೆಗಳು. ಸಿವಿಲ್ ಮತ್ತೆ ಕ್ರಿಮಿನಲ್ ಕಾಯ್ದೆಗಳು ಒಂಥರ ಅವರಿಗೆ ಪ್ರಚೋದನೆ ಕೊಡ್ತು. ಪಕ್ಷಪಾತ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಆಂಗ್ಲ ಭಾಷೆ, ಇಂಗ್ಲಿಷ್ ಕಲಿರಪ್ಪ. ನ್ಯಾಯಾಧೀಶರು ಇಂಗ್ಲಿಷರ ಪರ. ಆ ನ್ಯಾಯಾಧೀಶರು ಏನು, ಅವರು ಯಾರು ಕ್ರಿಮಿನಲ್ ಮೀನ್ಸ್ ಇನ್ ಕೇಸ್ ಅವರು ಇನ್ನು ಭಾರತೀಯರಾಗಿದ್ರೆ ಅವ್ರ ಪರವಾಗಿ ನಿಲ್ತಾ ಇರಲ್ಲ, ಬ್ರಿಟಿಷ್ ಇಲ್ಲದೆ ಸರಿ ಅಂತ ಹೇಳ್ತಾ ಇದ್ರು. ಸೊ ಹಂಗಾಗಿ ನ್ಯಾಯಾಧೀಶರು ಬ್ರಿಟಿಷರ ಪರವಾಗಿದ್ರ. ಜನರಿಗೆ ಅರ್ಥವಾಗದ ಕಾನೂನುಗಳನ್ನ ಮಾಡ್ತಿದ್ರು. ಸೊ ಇದು ಏನು ಮೇನ್ ರೀಸನ್ ಅದಕ್ಕೆ 1857ರಲ್ಲಿ ಕಾರಣವಾದ ರಾಜಕೀಯ ಮತ್ತು ಆಡಳಿತಾತ್ಮಕ ಕಾರಣ. ಇದು ಆಡಳಿತಾತ್ಮಕ ಕಾರಣ. 1857 ದಂಗೆ ಹೇಳ ಕಾರಣ ಇವು. ಹೊಸ ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳು, ಪಕ್ಷಪಾತ ಮಾಡಿದ್ರು, ಆಂಗ್ಲ ಭಾಷೆ ಅಂತಂದ್ರು, ನ್ಯಾಯಾಧೀಶರು ಇಂಗ್ಲಿಷರ ಪರವಾಗಿದ್ರು, ಜನಗಳಿಗೆ ಅರ್ಥವಾಗದಂತಹ ಕಾನೂನುಗಳನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವು ಮೇನು. ಈಗ ರಾಜಕೀಯ ಕಾರಣ ನೋಡೋಣ. ರಾಜಕೀಯ ಕಾರಣ ಏನು? ರಾಜಕೀಯ ಕಾರಣ 1, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ. ದಟ್ ಇಸ್ ಡಾಲೋಸಿ ತಂದ್ರಲ್ಲ, ಲಾರ್ಡ್ ಡಾಲೋಸಿ ಅವರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ತಂದ ತಕ್ಷಣ 1857 ದಂಗೆ ಹೇಳಕ್ಕೆ ಅದೊಂದು ಮೇಜರ್ ರೀಸನ್. ರಾಜರು ತಮ್ಮ ರಾಜ್ಯ ಕಳೆದುಕೊಂಡರು. ರಾಜರು ಮಕ್ಕಳಿಗೆ ಅದ್ಬೇರೆ ಮತ್ತೆ ಸತ್ತಾಗ ದತ್ತು ಮಕ್ಕಳ ಹಕ್ಕಿಲ್ಲ ಎಂಬ ನೀತಿಯಿಂದ ಆ ರಾಜ್ಯ ಎಲ್ಲ ಏನಾಗ್ತದೆ, ಬ್ರಿಟಿಷ್ ವಶ ಆಗ್ತಿತ್ತಲ್ಲ. ಸೊ ಅದರಿಂದ ಎಲ್ಲರೂ ರಾಜ್ಯಗಳು ಕಳ್ಕೊಳ್ತಿದ್ರು. ಸತಾರ, ಜೈಪುರ, ಝಾನ್ಸಿ, ಉದಯಪುರ ಬ್ರಿಟಿಷರ ವಶ ಆಯ್ತು. ಇವೆಲ್ಲ ದತ್ತು ಮಕ್ಕಳ ಹಕ್ಕಿಲ್ಲ ನೀತಿಲಿ ಈ ರಾಜ್ಯಗಳೆಲ್ಲ ಬ್ರಿಟಿಷರ ವಶ ಆಯ್ತು. ತಾಂಜಾವೂರು ಮತ್ತೆ ಕರ್ನಾಟಕ ನವಾಬರ ರಾಜ ಪದವಿ ರದ್ದತಿ. ಯಾವುದು? ತಾಂಜಾವೂರು ಮತ್ತು ಕರ್ನಾಟಕ ನವಾಬನ ರಾಜ ಪದ್ಧತಿ ರದ್ದಾಯ್ತು. ಮೊಘಲ್ ಚಕ್ರವರ್ತಿ ಔದ್ನ ನವಾಬ್ನ ಪದಚ್ಯುತಿ. ಯಾರೇಳಿ? ಮೊಘಲ್ ಚಕ್ರವರ್ತಿ ಔದ್ನ ನವಾಬನ ಪದಚ್ಯುತಿ ಆಯ್ತು. ಅಂದ್ರೆ ಒಂದು ಪದವಿ ಏನಾಯ್ತು, ಪದಚ್ಯುತಿ ಆಯ್ತು. ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾದರು. ತುಂಬಾ ಜನ ಪಾಪ ಸೈನಿಕರು ಕೆಲಸ ಕಳ್ಕೊಂಡ್ರು. ಸೊ ಇದು ಕೆಲಸ ಕಳ್ಕೊಂಡಿರೋದ್ರಿಂದ ಇಷ್ಟೆಲ್ಲ ಆಗಿದ್ರಿಂದ 1857 ದಂಗೆ ಸ್ಟಾರ್ಟ್ ಆಯ್ತು. 1857 ದಂಗೆ ಆರ್ಥಿಕ ಕಾರಣಗಳು ಯಾವುವು ಅಂದ್ರೆ, ಪಾಪ ಅವರಿಗೆ ಏನೇನ್ ಪ್ರಾಬ್ಲಮ್ಸ್ಗಳು ಇದ್ದು, ಆರ್ಥಿಕ ಅಂದ್ರೆ ದುಡ್ಡು, ಮನಿ, ಫೈನಾನ್ಷಿಯಲ್ ಪ್ರಾಬ್ಲಮ್ ಏನೇನಿತ್ತು ನೋಡಿ. ಇಂಗ್ಲೆಂಡ್ನಲ್ಲಿ ಆದ ಕೈಗಾರಿಕಾ ಕ್ರಾಂತಿ ಆಯ್ತಲ್ಲ, ಅದರಿಂದ ಎಫೆಕ್ಟ್ ಆಯ್ತು. ಭಾರತದ ಕರಕುಶಲ ಕೈಗಾರಿಕೆಗಳು ಕ್ಷೀಣಿಸಿದವು. ಗೃಹ ಕೈಗಾರಿಕೆಗಳ ಅವನತಿ. ಕೈಗಾರಿಕೆ ಏನಿದ್ದು ಅವೆಲ್ಲ ಏನಾಯ್ತು, ಕಡಿಮೆ ಆದವು, ಅವನತಿ ಆದ್ವಿ. ಸೊ ಕರಕುಶಲಗಾರರು ನಿರುದ್ಯೋಗಿಗಳಾದ್ರು. ಇನ್ನೇನು ಕೈಗಾರಿಕೆಗಳು ಕ್ಷೀಣಿಸಿದ್ರೆ ಅವರು ಪಾಪ ಕರಕುಶಲಗಾರರು ಏನಾಗ್ತಾರೆ, ಕಡಿಮೆ ಆಗ್ತಾರೆ. ನಿರುದ್ಯೋಗಿಗಳಾದ್ರು, ಅವ್ರ ಕೆಲಸನೇ ಇಲ್ದಂಗ ಆಯ್ತು ಅವರಿಗೆ. ವಸ್ತುಗಳ ಮೇಲೆ ದುಬಾರಿ ಶುಲ್ಕ, ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು. ಜಮೀನ್ದಾರರ ಶೋಷಣೆ. ನೋಡ್ರಪ್ಪ, ಕೆಲಸ ಮಾಡ್ತಿರಮ್ಮ, ನೀವಿಷ್ಟು ಟ್ಯಾಕ್ಸ್ ಕಟ್ಟಿ, ನೀವಿಷ್ಟು ಏನು ಬೆಳೆಗಳನ್ನ ತಂದು ನಮಗೆ ಕೊಡಿ. ಅವ್ರ ಶೋಷಣೆ ಜಾಸ್ತಿ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ತೆರಿಗೆ ವಸೂಲಿ ತಾಲೂಕುದಾರರಿಂದ ಹಿಂಪಡೆತ ತಾಲೂಕುದಾರರಿಂದ ಏನು ತೆರಿಗೆ ಜಾಸ್ತಿ ಆಯ್ತು. ಈ ನಮ್ ಭೂಮಿ ವಾಪಸ್. ಇಷ್ಟು ಏನಾದ್ರು ಅದ್ರದ್ದು ಎಫೆಕ್ಟ್ ಫೈನಾನ್ಷಿಯಲ್ ಎಫೆಕ್ಟ್ ಆಯ್ತು. 1857 ದಂಗೆ ವಿಫಲತೆಗೆ ಕಾರಣಗಳೇನು ಅಂದ್ರೆ, ಅದು ಫೇಲ್ಯೂರ್ ಆಗ ಕಾರಣ ಏನಪ್ಪಾ, ಅಥವಾ 1857 ದಂಗೆಗೆ ನಿರೀಕ್ಷಿತ ಯಶಸ್ಸನ್ನು ತರಲಿಲ್ಲ. ಕಾರಣಗಳನ್ನು ನೀಡಿ. ಇಡೀ ಭಾರತವನ್ನು ವ್ಯಾಪಿಸಿರಲಿಲ್ಲ ಯುದ್ಧ. 1857 ದಂಗೆ ಸ್ಟಾರ್ಟಿಂಗ್ ಅಲ್ವಾ, ಇಡೀ ಇಂಡಿಯಾ ಫುಲ್ಲು ಅದೇನಾಗಿರಲ್ಲ, ಅದು ಹೋಗಿರ್ಲಿಲ್ಲ, ರೀಚ್ ಆಗಿರ್ಲಿಲ್ಲ. ರಾಜರಾಣಿಯರ ಸ್ವಹಿತಾಸಕ್ತಿ ಮತ್ತು ಹಕ್ಕುಗಳಿಗಾಗಿ ನಡೆದ ಹೋರಾಟ. ಇದು ಅವರಿಗೋಸ್ಕರ ನಡೆದಂತಹ ಹೋರಾಟ. ದಂಗೆ ಯೋಜಿತವಾಗಿರಲಿಲ್ಲ ಅಂದ್ರೆ ಪ್ಲಾನ್ ಮಾಡಿರಲಿಕ್ಕೆ ದಂಗೆ ಮಾಡ್ಲೇಬೇಕು ಅನ್ನೋದು. ಸೂಕ್ತ ಮಾರ್ಗದರ್ಶನ ಕೊರತೆ. ಯಾರು ಕರೆಕ್ಟ್ ಆಗಿ ಲೀಡ್ ಮಾಡಿದ್ರೆ ಯಾರು ಇರ್ಲಿಲ್ಲ. ಸಂಘಟನೆಯ ಕೊರತೆ, ಸೂಕ್ತ ಸೇನಾ ನಾಯಕತ್ವದ ಕೊರತೆ, ನಾಯಕರು ಇರಲಿಲ್ಲ ಯಾರುವೆ. ಮತ್ತೆ ನಿಶ್ಚಿತ ಗುರಿ ಇರಲಿಲ್ಲ, ಅವ್ರಿಗೆ ಗುರಿನೇ ಇರಲಿಲ್ಲ. ಇದನ್ನ ಮಾಡ್ಬೇಕು, ನಾವು ಇವ್ರನ್ನ ಸಾಯಿಸ್ಬೇಕು, ಇವ್ರನ್ನ ಸೋಲಿಸ್ಬೇಕು ಅಂತ ಇರಲಿಲ್ಲ. ಸಿಪಾಯಿಗಳು
ಜನರ ವಿಶ್ವಾಸ ಕಳೆದುಕೊಂಡರು, ಸಿಪಾಯಿಗಳು ಜನರ ವಿಶ್ವಾಸವನ್ನು ಕಳೆದುಕೊಂಡರು. ಅದಕ್ಕೆ ಈ ದಂಗೆ ಏನಾಯ್ತು, ಫೇಲ್ಯೂರ್ ಆಯ್ತು. 8 ಪಾಯಿಂಟ್ ಸಾಕು. 1857 ದಂಗೆಗೆ ಪರಿಣಾಮಗಳಾವುವು, ಆಗಿರುವ ಎಫೆಕ್ಟ್ ಏನು? 1857 ದಂಗೆಯ ಆಡಳಿತ ಮತ್ತು ಭಾರತದ ಸ್ವತಂತ್ರ ಹೋರಾಟದ ಕ್ರಾಂತಿಕಾರಿ ಬದಲಾವಣೆಗಳು ತಂದಿದ್ದು ಸ್ಪಷ್ಟೀಕರಿಸಿ. ಭಾರತದ ವ್ಯವಹಾರಗಳಲ್ಲಿ ಕಾರ್ಯದರ್ಶಿಗೆ ಜವಾಬ್ದಾರಿ ಕೊಟ್ಟರು. ಈಸ್ಟ್ ಇಂಡಿಯಾ ಕಂಪನಿ ಆಡಳಿತದ ಕೊನೆ ಆಯಿತು. 1857 ರಾಣಿ ವಿಕ್ಟೋರಿಯಾ ರಾಣಿ ಘೋಷಣೆ ಮಾಡಿರು. ಕಂಪನಿ ಒಪ್ಪಂದಗಳ ಅಂಗೀಕಾರ. ವಿಸ್ತರಣಾ ನೀತಿ ಏನಾಯ್ತು, ಕೊನೆ ಆಯ್ತು. ಸುಭದ್ರ ಸರ್ಕಾರ ಆಶ್ವಾಸನೆ ಕೊಡ್ತು. ಕಾನೂನಿನ ಮುಂದೆ ಸಮಾನತೆ ಆಯ್ತು. ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿರ್ಲಿಲ್ಲ. ಸೊ ಇಷ್ಟು ನಮ್ಮ ಸ್ವತಂತ್ರ ಹೋರಾಟದ ಬಗ್ಗೆ. ಈಗ ನೆಕ್ಸ್ಟ್ ಚಾಪ್ಟರ್ ಒಂದು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ತಿಳಿಯೋಣ. ನೆಕ್ಸ್ಟ್ ಸ್ವಾತಂತ್ರ್ಯ ಹೋರಾಟದ ಒನ್ ವರ್ಡ್ ಆನ್ಸರ್ ನೋಡಿ. ಇದರಲ್ಲಿ 1885 ಭಾರತೀಯ ಕಾಂಗ್ರೆಸ್ ಸ್ಥಾಪಕ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪಕ ಎ.ಓ. ಹ್ಯೂಮ್, ಮೊದಲ ಅಧ್ಯಕ್ಷ WC ಬ್ಯಾನರ್ಜಿ. ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸ್ತಾರೆ ಯಾರು? ದಾದಾಬಾಯಿ ನವರೋಜಿ ಅವರು. ಬಂಗಾಳದ ವಿಭಜನೆ ಪ್ರಮುಖ ಕಾರಣವೇನು? ಬಂಗಾಳದ ವಿಭಜನೆ ಮಾಡ್ಬೇಕಂತ ಪ್ರಮುಖ ಕಾರಣ ಏನಪ್ಪಾ ಅಂದ್ರೆ, ಬ್ರಿಟಿಷ್ ವಿರೋಧಿ ಭಾವನೆ ಮತ್ತು ಚಟುವಟಿಕೆಗಳು ಕೇಂದ್ರವಾಗಿದ್ದರಿಂದ ಅದನ್ನು ಹತ್ತಿಕ್ಕುವುದಕ್ಕಾಗಿ, ಬ್ರಿಟಿಷರ ವಿರೋಧ ಭಾವನೆಗಳನ್ನ ಹತ್ತಿಕ್ಕುವುದಕ್ಕಾಗಿ ಚಟುವಟಿಕೆಗಳನ್ನ ಮಾಡ್ತಾರೆ. ಗಾಂಧೀಜಿ ಅವರು ಚಂಪಾರಣ್ಯ ಚಳುವಳಿಯನ್ನು ಪ್ರಾರಂಭಿಸಿದ್ದು ನೀಲಿ ಬೆಳೆಗಾರರ ಬೆಂಬಲಿಸಲು 1917 ಸ್ಟಾರ್ಟ್ ಮಾಡ್ತಾರೆ ಚಂಪಾರಣ್ಯ. ಆಲಿ ಸಹೋದರನು ಮುನ್ನಡೆಸಿದ ಚಳುವಳಿ ಖಿಲಾಫತ್ ಚಳುವಳಿಯನ್ನ ಆಲಿ ಸಹೋದರರು. ತೀವ್ರವಾದಿಗಳು ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರು ಎಂದು ಏಕೆ ಕರೆದರು? ಮಂದಗಾಮಿಗಳನ್ನ ಇವರು ರಾಜಕೀಯ ಭಿಕ್ಷುಕರು ಅಂತ ಕರೆದ್ರು. ಯಾಕೆಂದ್ರೆ ಮಂದಗಾಮಿಗಳು ಮೃದು ಧೋರಣೆ ಹೊಂದಿದ್ದರಿಂದ, ಅವರು ಸಾಫ್ಟ್ ಆಗಿರ್ತಾರೆ ಮಂದಗಾಮಿಗಳು, ಅದಕ್ಕೆ ಅವ್ರನ್ನ ರಾಜಕೀಯ ಭಿಕ್ಷುಕರು ಅಂತ ಕರೆದ್ರು. ಯಾರು? ತೀವ್ರಗಾಮಿಗಳು. ಸೊ ಇಲ್ಲಿ ನೋಡಿ, ಇದೊಂದು ಜೋದೋನಾಗ್ ನಾಗ ಬುಡಕಟ್ಟಿನ ತರುಣ ಪಡೆ. ಗೈಡಿನ್ ಬ್ಲೂ ನಾಗ ಬುಡಕಟ್ಟಿನ ಯುವತಿಯರ ಪಡೆ. ನಿರ್ಮಾಣ ಹಾಗೂ ಗೆರಿಲ್ಲಾ ರೀತಿಯ ಹೋರಾಟ. ಇವರು ಯುದ್ಧ ಮಾಡ್ತಿದ್ರು, ಗೆರಿಲ್ಲಾ ರೀತಿ ಯುದ್ಧನ ಮಾಡ್ತಾ ಇರ್ತಾರೆ ಅವರು. ಈಗ 3 ಮತ್ತು 4 ಅಂಕಗಳ ಪ್ರಶ್ನೆಗಳ ಉತ್ತರಿಸೋಣ. ಭಾರತದ ಸ್ವತಂತ್ರ ಹೋರಾಟದಲ್ಲಿ ಮಂದಗಾಮಿಗಳು ಪಾತ್ರವನ್ನು ವಿವರಿಸಿ. ಮಂದಗಾಮಿಗಳು ಯಾರು? ಅವರ ಬೇಡಿಕೆಗಳು ಯಾವುವು? ನೋಡಿ, ಮಂದಗಾಮಿಗಳು ಯಾರಪ್ಪ ಅಂದ್ರೆ ನಮ್ಮ WC ಬ್ಯಾನರ್ಜಿ, ದಾದಾಬಾಯಿ ನವರೋಜಿ, ಗೋಖಲೆ, MG ರನಡೆ. ಇವರು ಮಂದಗಾಮಿಗಳು. ಯಾರು? WC ಬ್ಯಾನರ್ಜಿ, ದಾದಾಬಾಯಿ ನವರೋಜಿ, ಆಮೇಲೆ ನಮ್ಮ ಗೋಖಲೆ, MG ರನಡೆ. ಇವ್ರು ನೆನಪಿಟ್ಕೊಳ್ಳಿ. ಬ್ಯಾನರ್ಜಿ, ದಾದಾಬಾಯಿ ನವರೋಜಿ, ಗೋಖಲೆ, MG ರನಡೆ ಪ್ರಮುಖರು. ಬ್ರಿಟಿಷ್ ಆಳ್ವಿಕೆ ಮತ್ತು ನ್ಯಾಯ ಪರತೆಯಲ್ಲಿ ನಂಬಿಕೆ. ಅವರು ಬ್ರಿಟಿಷರ ಆಳ್ವಿಕೆ ಮತ್ತು ನ್ಯಾಯದ ಪರ ಇದನ್ನು ನಂಬಿಕೆ ಇಟ್ಕೊಂಡಿರೋ ಅಷ್ಟೇ. ಪ್ರಾರ್ಥನೆ ಮತ್ತು ಮನವಿಗಳ ಮೂಲಕ ಬೇಡಿಕೆ ಸಲ್ಲಿಸಿದರು. ಇವರು ಪ್ರಾರ್ಥನೆ ಮಾಡೋದು ಮತ್ತೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರ ಇವ್ರು ಏನ್ ಮಾಡ್ತಾರೆ? ಬೇಡಿಕೆಗಳನ್ನ ಸಲ್ಲಿಸಿದರು. ಸಂಪತ್ತಿನ ಸೋರಿಕೆ ಸಿದ್ಧಾಂತದ ಮಂಡನೆ ಬೇಡಿಕೆಗಳು. ಯಾರು? ದಾದಾಬಾಯಿ ನವರೋಜಿ. ಸಂಪತ್ತಿನ ಸೋರಿಕೆ ಡ್ರೈವಿಂಗ್ ಥಿಯರಿ, ದಾದಾಬಾಯಿ ನವರೋಜಿ. ದೇಶದ ಕೈಗಾರಿಕೆಗಳ ಅಭಿವೃದ್ಧಿ, ಕೈಗಾರಿಕೆಗಳನ್ನ ಅಭಿವೃದ್ಧಿ ಮಾಡಿದ್ರು. ಸೈನಿಕರ ವೆಚ್ಚ ಕಡಿಮೆ ಮಾಡುವುದು, ಉತ್ತಮ ಶಿಕ್ಷಣ ಕೊಡುವುದು, ಬಡತನದ ಅಧ್ಯಯನ ಮಾಡಿ ಮತ್ತು ಅದಕ್ಕೆ ಪರಿಹಾರ ನೀಡುತ್ತದೆ. ಇದು ಮಂದಗಾಮಿಗಳ ಕೊಡುಗೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಕೊಡುಗೆಗಳನ್ನು ವಿವರಿಸಿ, ಅಥವಾ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಬ್ಬ ಶ್ರೇಷ್ಠ ಸಾಮಾಜಿಕ ಸುಧಾರಕರು ದೃಢೀಕರಿಸಿ. ನಮ್ಮ ನೋಡಿ, ವೆರಿ ಇಂಪಾರ್ಟೆಂಟ್. ನಮ್ಮ ಯಾರು? ಡಾಕ್ಟರ್ BR ಅಂಬೇಡ್ಕರ್ ಅವರು ಮಹದ್ ಮತ್ತು ಕಲಾರಾಮ್ ಚಳುವಳಿಯನ್ನು ರೂಪಿಸಿದರು. ಮಹದ್ ಮತ್ತೆ ಕಲಾರಾಮ್ ಚಳುವಳಿ. ಬಹಿಷ್ಕೃತ ಹಿತಕಾರಣಿ ಸಭೆಯನ್ನ ಸ್ಥಾಪನೆ ಮಾಡ್ತಾರೆ. ಇದು ವೆರಿ ಇಂಪಾರ್ಟೆಂಟ್. ಬಹಿಷ್ಕೃತ ಹಿತಕಾರಣಿ ಸಭಾವನ್ನು ಸ್ಥಾಪನೆ ಮಾಡಿದ್ರು ಯಾರಪ್ಪ ಅಂದ್ರೆ ನಮ್ಮ BR ಅಂಬೇಡ್ಕರ್ ಅವರು. ಸ್ವಾತಂತ್ರ್ಯ ಕಾರ್ಮಿಕ ಪಕ್ಷ ಸ್ಥಾಪನೆ ಮಾಡಿದ್ರು ನಮ್ಮ BR ಅಂಬೇಡ್ಕರ್. ಮೂಕನಾಯಕ, ಜನತಾ ಪತ್ರಿಕೆಗಳನ್ನ ಹೊರಡಿಸಿದ್ರು. ಮೂಕನಾಯಕ ಮತ್ತು ಜನತಾ ಎರಡು ಪತ್ರಿಕೆಗಳನ್ನು ಹೊರಡಿಸ್ತಾರೆ ಯಾರು? ನಮ್ಮ BR ಅಂಬೇಡ್ಕರ್ ಅವರು. ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರಾಗಿದ್ರು. ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ರು. ಅಸ್ಪೃಶ್ಯತೆ ಚಳವಳಿಯ ವಿರುದ್ಧ ಹೋರಾಟ, ಅನ್ಟಚಬಿಲಿಟಿ, ಇದರ ವಿರುದ್ಧ ಹೋರಾಟ ಮಾಡಿದ್ರು. ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು. ಯಾರು? ಡಾಕ್ಟರ್ BR ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು. ನೋಡಿ, ಮಹದ್ ಮತ್ತೆ ಕಲಾಂ ಚಳವಳಿ.
ಬಹಿಷ್ಕೃತ ಹಿತಾಕರಣ ಸಭಾವನ್ನು ಸ್ಥಾಪನೆ ಮಾಡಿದ್ರು. ಸ್ವತಂತ್ರ ಕಾರ್ಮಿಕ ಪಕ್ಷವನ್ನ ಸ್ಥಾಪನೆ ಮಾಡಿದ್ರು. ಮತ್ತೆ ಮೂಕನಾಯಕ ಜನತಾ ಪತ್ರಿಕೆಗಳನ್ನ ಹೊರಡಿಸಿದ್ರು. ಮತ್ತೆ ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರಾಗಿದ್ರು. ಅಸ್ಪೃಶ್ಯತೆ ಆಚರಣೆಯನ್ನ ವಿರುದ್ಧ ಹೋರಾಟ ಮಾಡಿದ್ರು. ಬೌದ್ಧ ಧರ್ಮವನ್ನ ಇವರು ಸ್ವೀಕಾರ ಮಾಡಿದ್ರು. ಯಾರು? ನಮ್ಮ BR ಅಂಬೇಡ್ಕರ್. ಮತ್ತೆ ಇವರಿಗೆ ಭಾರತ ರತ್ನ ಪ್ರಶಸ್ತಿ ದೊರೆತಿದೆ. ಇವರಿಗೆ ಭಾರತ ರತ್ನ ಪ್ರಶಸ್ತಿ ದೊರೆತಿದೆ. ಭಾರತದ ಸ್ವತಂತ್ರ ಚಳುವಳಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಪಾತ್ರ ನೋಡಿ. ಇಷ್ಟೇ ಒಂದು 5 ಪಾಯಿಂಟ್ 6 ಪಾಯಿಂಟ್ ಕಲ್ತ್ಕೊಬಿಡಿ. ಇಲ್ಲಿ ಬರೆಯಂತ ಪಾಯಿಂಟ್ ನ ಅಷ್ಟೇ ಬರ್ರಿ. ಈಗ ಅಂಬೇಡ್ಕರ್ ಪಾಯಿಂಟ್ ಆಯ್ತು. ಈಗ ಗಾಂಧೀಜಿಯವರ ಪಾಯಿಂಟ್. ನೆಕ್ಸ್ಟ್ ಸುಭಾಷ್ ಚಂದ್ರ ಅವ್ರ ಪಾಯಿಂಟ್. ಇವೆಲ್ಲ ಪಕ್ಕಾ ಫಿಕ್ಸ್ಡ್ ಕ್ವಶನ್ ಬಂದೇ ಬರ್ತವೆ, ಮಿಸ್ಸೇ ಇಲ್ಲ. ನೀವು ಬೇಜಾರು ಮಾಡ್ಕೋಬಾರ್ದು ಅಷ್ಟೇ. ಭಾರತದ ಸ್ವತಂತ್ರ ಚಳುವಳಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಪಾತ್ರವನ್ನು ವಿವರಿಸಿ. ನೋಡ್ರಪ್ಪ, 1919 ರೌಲತ್ ಕಾಯ್ದೆಯ ವಿರೋಧಿಸಿದರು. ಇದು ವಿರೋಧ ಮಾಡಕ್ ಹೋಗಿ ಮತ್ತೆ ಇದು ಜಲಿಯನ್ ವಾಲಾ ಬಾಗ್ ಆಯ್ತು. ಎಷ್ಟೋ ಜನ ಏನಾದ್ರು ಪ್ರಾಣ ಕಳ್ಕೊಂಡ್ರು. 1919 ರೌಲತ್ ಕಾಯ್ದೆ ವಿರೋಧಿಸಿದರು. ನೆಕ್ಸ್ಟ್ 1920 ಅಸಹಕಾರ ಚಳುವಳಿಗೆ ಕರೆ. 1920 ಅಸಹಕಾರ ಚಳುವಳಿ, ನಾನ್ ಕೋಆಪರೇಟಿವ್ ಮೂವ್ಮೆಂಟ್. 1930 ಕಾನೂನು ಭಂಗ ಚಳುವಳಿ ಪ್ರಾರಂಭಿಸಿದರು. ಕಾನೂನು ಭಂಗ ಚಳುವಳಿಯಿಂದ ಪ್ರಾರಂಭಿಸ್ತಾರೆ. ಗಾಂಧೀಜಿಯವರು 11 ಬೇಡಿಕೆಗಳ ಪತ್ರವನ್ನು ಬರೆದರು. 11 ಬೇಡಿಕೆ ಪತ್ರ ನೋಡಿ. 1919 ರೌಲತ್ ಕಾಯ್ದೆಯನ್ನ ವಿರೋಧಿಸಿದರು. ಆಯ್ತಾ. 1920 ಅಸಹಕಾರ ಚಳುವಳಿ, 1930 ಕಾನೂನು ಭಂಗ ಚಳುವಳಿ. ಗಾಂಧೀಜಿಯವರು 11 ಬೇಡಿಕೆ ಪತ್ರವನ್ನು ಬರೆದರು. ಸಬರಮತಿ ಆಶ್ರಮದಿಂದ ದಂಡಿಗೆ ಪ್ರಯಾಣ. ಯಾವುದು? ಸಬರಮತಿಯಿಂದ ದಂಡಿ. ಏನಕ್ಕೆ? ಉಪ್ಪು ತಯಾರಿಸಕ್ಕೆ. ದಂಡಿ ಉಪ್ಪಿನ ಸತ್ಯಾಗ್ರಹನ ಮಾಡ್ತಾರೆ. ಚರಕ ಈ ಚಳುವಳಿಯ ಪರಿಚಯ ಆಯ್ತು. 1942 ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನ ಕೂಗ್ತಾರೆ. ಯಾರು? ನಮ್ಮ ಗಾಂಧೀಜಿಯವರು. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಗಸ್ಟ್ 8, 1942 ಸ್ಟಾರ್ಟ್ ಆಗುತ್ತಲ್ಲ, ಆಗ ಮಾಡು ಇಲ್ಲವೇ ಮಡಿ, ಹೋರಾಡಿ ಇಲ್ಲ ಸಾಯಿರಿ ಅಂತ ಗಾಂಧೀಜಿಯವರು ಸ್ಲೋಗನ್ ಸ್ಟಾರ್ಟ್ ಮಾಡ್ತಾರೆ. ಆಧುನಿಕ ಭಾರತದ ನಿರ್ಮಾಣದಲ್ಲಿ ಜವಾಹರ್ಲಾಲ್ ನೆಹರೂರವರ ಪಾತ್ರ ವಿವರಿಸಿ. ಅಥವಾ ನೆಹರು ಬಗ್ಗೆ ಏನಾರ ಕೇಳಿ, ಅವ್ರ ಪಾತ್ರ ಅಥವಾ ಅವರು ಸಾಧನೆ. ನೆಹರೂರವರ ಪ್ರಧಾನಮಂತ್ರಿಯಾಗಿ ಮಾಡಿದ ಸಾಧನೆಗಳೇನು? ನೋಡಪ್ಪ, ಪ್ರಧಾನಮಂತ್ರಿ, ಭಾರತದ ಮೊದಲ ಪ್ರಧಾನಮಂತ್ರಿ. ದೇಶೀಯ ಸಂಸ್ಥಾನಗಳ ವಿಲೀನ ಆಯ್ತು. ದೇಶೀಯ ಸಂಸ್ಥಾನಗಳನ್ನ ವಿಲೀನ ಮಾಡೋದ್ರಲ್ಲಿ ಇವರು ಮತ್ತೆ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಮೇನ್ ರೋಲು. ಭಾಷಾವಾರು ಪ್ರಾಂತ್ಯಗಳ ರಚನೆ. ಭಾಷೆಗಳ ಆಧಾರದ ಮೇಲೆ ಪ್ರಾಂತ್ಯಗಳ ರಚನೆ ಮಾಡ್ತಾರೆ. ಮಿಶ್ರ ಆರ್ಥಿಕ ನೀತಿ ಜಾರಿ. ಮಿಕ್ಸ್ಡ್ ಎಕಾನಮಿ ನಮ್ದು. ಅಂದ್ರೆ ನಾವು ಪ್ರೈವೇಟ್ ಸೆಕ್ಟರ್ ಇದೆ, ಗೌರ್ಮೆಂಟ್ ಸೆಕ್ಟರ್ ಎರಡು ಇದೆಯಲ್ಲ. ಮಿಕ್ಸ್ಡ್ ಆರ್ಥಿಕ ವ್ಯವಸ್ಥೆ. ಬೃಹತ್ ಕೈಗಾರಿಕೆಗಳ ಸ್ಥಾಪನೆ ಮಾಡ್ತಾರೆ. ಪಂಚವಾರ್ಷಿಕ ಯೋಜನೆ, 5 years ಪ್ಲಾನ್ ತರ್ತಾರೆ. ಅಲಿಪ್ತ ನೀತಿ, ಪಂಚಶೀಲ ತತ್ವ, ವಿದೇಶಾಂಗ ನೀತಿಯ ಶಿಲ್ಪಿ. ನೋಡಿ, ಇಷ್ಟು ಕೆಲಸನ ಮಾಡಿದಾರೆ ನಮ್ಮ ನೆಹರು. ಇಷ್ಟು ಪಾಯಿಂಟ್ ಬರೋ ಸಾಕು. ಭಾರತ ಸ್ವತಂತ್ರ ಚಳುವಳಿಯಲ್ಲಿ ತೀವ್ರವಾದಿಗಳ ಪ್ರಮುಖ ಪಾತ್ರವನ್ನು ವಿವರಿಸಿ. ನೋಡಿ, ಈಗ ಅಲ್ಲಿ ಮಂದಗಾಮಿಗಳಾಯ್ತು. ಈಗ ಇಲ್ಲಿ ತೀವ್ರಗಾಮಿಗಳು ಅಥವಾ ತೀವ್ರವಾದಿಗಳ ಪ್ರಮುಖ ಪಾತ್ರವನ್ನು ವಿವರಿಸಿ. ಅದರಲ್ಲಿ ಬಾಲಗಂಗಾಧರ ತಿಲಕ್ ಅವರ ಪಾತ್ರ ವೆರಿ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಲಾಲ್ ಬಾಲ್ ಪಾಲ್ ಅಂತ ನೆನ್ಬಿಟ್ರಿ. ಲಾಲ್ ಬಾಲ್ ಪಾಲ್ ಇವರು 3 ಜನ ತೀವ್ರಗಾಮಿಗಳು. ಬಾಲ ಗಂಗಾಧರ ತಿಲಕ್. ಪಾಲ್ ಅಂದ್ರೆ ಬಿಪಿನ್ ಚಂದ್ರ ಪಾಲ್. ಲಾಲ್ ಅಂದ್ರೆ ಲಾಲಾ ಲಜಪತಿ ರಾಯ್. ಇವರು 3 ಜನ ಬಂಗಾಳ ವಿಭಜನೆಯನ್ನು ವಿರೋಧಿಸಿದರು. ಬಂಗಾಳ ವಿಭಜನೆ ಮಾಡ್ಬೇಕಾದ್ರೆ ವಿರೋಧಿಸಿದರು. ಸ್ವದೇಶಿ ಚಳುವಳಿಗೆ ಕರೆ ನೀಡಿದರು. ಪೂರ್ಣ ಸ್ವರಾಜ್ಯ ಪಡೆಯುವ ಗುರಿ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಅಂತ ನಮ್ಮ ತಿಲಕ್ ಅವರು ಹೇಳ್ತಾರೆ. ಬಾಲಗಂಗಾಧರ ತಿಲಕ್ ಅವರು ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ ಅಂತ ಹೇಳ್ತಾರೆ. ಧಾರ್ಮಿಕ ಹಬ್ಬಗಳ ಮೂಲಕ ಬ್ರಿಟಿಷರ ವಿರೋಧಿ ಭಾವನೆ ಬೆಳೆಸಿದರು. ಅದಕ್ಕೆ ಇವರು ತಿಲಕ್ ಅವರು ಗಣೇಶ, ಶಿವಾಜಿ ಹಬ್ಬಗಳನ್ನ ತಂದ್ರು, ಜಾರಿಗೆ ತರ್ತಾರೆ. ಅದನ್ನ ಕೇಸರಿ ಮತ್ತು ಮರಾಠಿ ಪತ್ರಿಕೆಗಳನ್ನ ಮರಾಠಿ ಭಾಷೆಯಲ್ಲಿ, ಮರಾಠಿಯನ್ನು ಇಂಗ್ಲಿಷ್ ಭಾಷೆಯಲ್ಲಿ ಪತ್ರಿಕೆಗಳನ್ನು ತರ್ತಾರೆ. ಓಮ್ ರೋಲ್ ಚಳುವಳಿಯನ್ನು ಮಾಡಿದರು. ಓಮ್ ರೋಲ್ ಚಳುವಳಿ ಯಾರು? ನಮ್ಮ ಬಾಲಗಂಗಾಧರ ತಿಲಕ್. ತಿಲಕರು ಗೀತ ರಹಸ್ಯ ಎಂಬ ಪುಸ್ತಕವನ್ನು ಬರೀತಾರೆ. ಗೀತ ರಹಸ್ಯ ಇವರು ಬಾಲಗಂಗಾಧರ ತಿಲಕ್ ಅವರ ಒಂದು ಮೇನ್ ಕೊಡುಗೆ. ತೀವ್ರಗಾಮಿಗಳು ಭಾರತ ಸ್ವತಂತ್ರ ಹೋರಾಟದಲ್ಲಿ ತೀವ್ರತೆ ತಂದುಕೊಟ್ಟಿದ್ದು ಹೇಗೆ? ತೀವ್ರತೆಯನ್ನು ಹೇಗೆ ಮಾಡಿರೋರು ನೋಡಿ. ಲಾಲ್ ಬಾಲ್ ಪಾಲ್, ಲಾಲಾ ಲಜಪತಿ ರಾಯ್, ಬಾಲಗಂಗಾಧರ ತಿಲಕ್, ಬಿಪಿನ್ ಚಂದ್ರ ಪಾಲ್ ಮತ್ತೆ ಅಮಿತಾಬ್ ಘೋಷ್ ಪ್ರಮುಖರಾಗಿದೆ. ಇವರು 4 ಜನ. ಇವರು ಅವ್ರು ಯಾವ ರೀತಿ ಈ ತೀವ್ರಗಾಮಿ ಭಾರತದ ಹೋರಾಟದಲ್ಲಿ ತೀವ್ರತೆಯನ್ನು ತಂದುಕೊಡ್ತಾರೆ ಅಂದ್ರೆ,
ವೆರಿ ಇಂಪಾರ್ಟೆಂಟ್. ಈ 4 ಜನ ನೆನ್ಪಿಟ್ಕೊಳ್ಳಿ. 4 ಜನ ಎಕ್ಸಾಮ್ ಅಲ್ಲಿ ಪಕ್ಕ ಕೇಳ್ತಾನೆ. ಇವರು ಮಂದಗಾಮಿಗಳನ್ನ ಏನಂತ ಕರೆದ್ರಪ್ಪ? ಮಂದಗಾಮಿಗಳನ್ನ ಇವರು ದಿ ಕಾಲ್ ಇಟ್ ಆಸ್ ಮಂದಗಾಮಿಗಳನ್ನ ಇವ್ರು ಏನಂತ ಕರೆದ್ರು? ಮಂದಗಾಮಿಗಳನ್ನ ಇವರು ರಾಜಕೀಯ ಭಿಕ್ಷುಕರು ಎಂದು ಕರೆದರು. ರಾಜಕೀಯ ಭಿಕ್ಷುಕರು. ಮಂದಗಾಮಿಗಳು ಮೃದು ಧೋರಣೆಯನ್ನು ಟೀಕಿಸಿದರು. ಬ್ರಿಟಿಷರ ವಿರುದ್ಧ ತೀವ್ರವಾಗಿ ನಿಲುವನ್ನು ಪ್ರತಿಪಾದಿಸಿದರು. ಬ್ರಿಟಿಷ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಜನಸಾಮಾನ್ಯರನ್ನು ಸಂಘಟಿಸಿದರು. ಸಂಘಟಿಸಿದರು. ಬಂಗಾಳ ವಿಭಜನೆಗೆ ತೀವ್ರ ವಿರೋಧವನ್ನು ಮಾಡ್ತಾರೆ ಇವರು, ತೀವ್ರಗಾಮಿಗಳು. ರಕ್ಷಾಬಂಧನಕ್ಕೆ ಕರೆ ನೀಡ್ತಾರೆ. ಸ್ವದೇಶಿ ಚಳುವಳಿಗೆ ಪ್ರಚಾರ ಮಾಡ್ತಾರೆ. ವಿದೇಶಿ ವಸ್ತುಗಳ ಬಹಿಷ್ಕಾರ, ಹೊರಗಡೆ ಬರುವ ವಸ್ತುಗಳು ಎಲ್ಲವನ್ನು ಬಹಿಷ್ಕಾರ ಮಾಡ್ತಾರೆ. ಪೂರ್ಣ ಸ್ವರಾಜ್ಯದ ಗುರಿ ಹೋಗ್ತಾರೆ. ತಿಲಕರಿಂದ ಮರಾಠ ಮತ್ತೆ ಕೇಸರಿ ಪತ್ರಿಕೆಗಳನ್ನ ಜಾರಿಗೆ ಮಾಡ್ತಾರೆ. 1911ರಲ್ಲಿ ಬಂಗಾಳ ವಿಭಜನೆಯನ್ನು ಹಿಂಪಡೆದರು. ನೋಡಿ, 1905ರಲ್ಲಿ ಬಂಗಾಳ ವಿಭಜನೆ ಸ್ಟಾರ್ಟ್ ಆಗುತ್ತೆ. ಅದನ್ನ 1911ರಲ್ಲಿ ಅದನ್ನ ವಾಪಸ್ ಪಡಿತಾರೆ. ಬಂಗಾಳ ವಿಭಜನೆಯನ್ನು ಹಿಂಪಡೆದರು. ತಿಲಕರು ಗಣೇಶ, ಶಿವಾಜಿ, ದುರ್ಗಾ ಉತ್ಸವಗಳಿಗೆ ಕರೆ ನೀಡ್ತಾರೆ. ಯಾರು? ಶಿವಾಜಿ ಬಾಲಾಜಿ ಗಂಗಾಧರ ತಿಲಕರು ಗಣೇಶ ಉತ್ಸವ ಮತ್ತೆ ಶಿವಾಜಿ, ದುರ್ಗಾ ಉತ್ಸವಗಳಿಗೆ ಕರೆ ನೀಡ್ತಾರೆ. ಸ್ವತಂತ್ರ ಹೋರಾಟದಲ್ಲಿ ಅವಧಿಯಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಬ್ರಿಟಿಷರು ವಿರುದ್ಧ ಹೇಗೆ ಹೋರಾಡಿದರು? ಸುಭಾಷ್ ಚಂದ್ರ ಬೋಸ್ ಅಥವಾ ಸ್ವತಂತ್ರ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರ ಯಾರು ಕೇಳಿ? ಮಾರ್ಚ್ 2016, ಏಪ್ರಿಲ್ 18 ಮತ್ತೆ ಇದು 2017 ಕೇಳಿದರೆ ನೋಡಿ. ಒರಿಸ್ಸಾದ ಕಟಕಿನವರು ಯಾರು? ನಮ್ಮ ಸುಭಾಷ್ ಚಂದ್ರ ಬೋಸ್. ಇವರು ಸುಭಾಷ್ ಚಂದ್ರ ಬೋಸ್ ಅವರು ನಮ್ಮ ಒರಿಸ್ಸಾದ ಕಟಕ್ನವರು. ಇವರು ಪ್ರತಿಷ್ಠಿತ ಹುದ್ದೆಯನ್ನು ತ್ಯಜಿಸಿದ್ರು. ಇದ್ದಂತಹ ಹುದ್ದೆಯನ್ನು ತ್ಯಜಿಸ್ಬಿಟ್ರು. ನೇತಾಜಿ ಅಂತ ಇವರು ಜನಪ್ರಿಯವಾಗಿದ್ದು. ನೇತಾಜಿ ಸುಭಾಷ್ ಚಂದ್ರ ಬೋಸ್. ಕಾಂಗ್ರೆಸ್ ಸಮಾಜವಾದ ಪಕ್ಷವನ್ನು ಸ್ಥಾಪನೆ ಮಾಡಿದ್ರು ಇವರು. ಸಮಾಜವಾದಿ ಪಕ್ಷ ಸ್ಥಾಪನೆ ಮಾಡ್ತಾರೆ ನಮ್ಮ ಸುಭಾಷ್ ಚಂದ್ರ ಬೋಸ್. ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿರ್ತಾರೆ. ಹರಿಪುರದ ಕಾಂಗ್ರೆಸ್ ಅಧಿವೇಶನ. ಮತ್ತೆ ಫಾರ್ವರ್ಡ್ ಬ್ಲಾಕ್ ಅದನ್ನು ಕೂಡ ಇವರು ಸ್ಥಾಪನೆ ಮಾಡ್ತಾರೆ. ಜರ್ಮನಿಯಲ್ಲಿ ಯುದ್ಧ ಕೈದಿಗಳನ್ನು ಸಂಘಟಿಸಿದರು. ಜರ್ಮನಿಗೆ ಹೋಗಿ ಯುದ್ಧ ಕೈದಿಗಳನ್ನು ಸಂಘಟನೆ ಮಾಡಿ INA ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ಸೈನಿಕ ಮುಖಂಡತ್ವವನ್ನು ವಹಿಸ್ತಾರೆ ಅವರು. ಮತ್ತೆ ದೆಹಲಿ ಚಲೋ ಎಂದು ಕರೆ ಕೊಡ್ತಾರೆ. ದೆಹಲಿ ಚಲೋ, ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವತಂತ್ರ ಕೊಡ್ತೇನೆ ಅಂತ ಹೇಳಿದ್ರೆ ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರು. ಅಸಹಕಾರ ಚಳುವಳಿಗೆ ಕಾರ್ಯಕ್ರಮಗಳನ್ನು ಪಟ್ಟಿ ಮಾಡಿ. ಭಾರತ ಸ್ವತಂತ್ರ ಹೋರಾಟದಲ್ಲಿ ಅಸಹಕಾರ ಚಳುವಳಿ ಪ್ರಮುಖ ಕಾರ್ಯ ಯೋಜನೆಗಳೇನು? ಇದು 2 ಕೇಮ್ ಕ್ವಶನ್. ಶಾಲಾ ಕಾಲೇಜುಗಳು ಬಹಿಷ್ಕಾರ, ನ್ಯಾಯಾಲಯಗಳ ಬಹಿಷ್ಕಾರ ಆಯ್ತು, ಪ್ರಾಂತೀಯ ಚುನಾವಣೆಗಳ ಬಹಿಷ್ಕಾರ ಆಯ್ತು, ಬ್ರಿಟಿಷರು ನೀಡಿರುವ ಪದವಿ ಮತ್ತು ಸ್ಥಾನಗಳ ವಾಪಸದು. ಯಾವಾಗ? ಅಸಹಕಾರ ಚಳುವಳಿಯ ಪ್ರಮುಖ ಕಾರ್ಯ ಯೋಜನೆಗಳು ಏನ್ ಮಾಡಿರಂದ್ರೆ ಶಾಲಾ ಕಾಲೇಜುಗಳ ಬಹಿಷ್ಕಾರ ಮಾಡ್ಕೊಂಡ್ಬಿಟ್ರು, ನ್ಯಾಯಾಲಯದ ಬಹಿಷ್ಕಾರ, ನೀವು ನ್ಯಾಯ ಕೊಡದೆ ಬೇಡ ಅಂದ್ಬಿಟ್ರು, ಮತ್ತೆ ಪ್ರಾಂತೀಯ ಚುನಾವಣೆಗಳ ಬಹಿಷ್ಕಾರ, ಚುನಾವಣೆ ಎಲೆಕ್ಷನ್ ಮಾಡದೆ ಬಹಿಷ್ಕಾರ ಮಾಡ್ಬಿಟ್ರು, ಬ್ರಿಟಿಷರು ನೀಡಿರುವಂತಹ ಪದವಿ ಸ್ಥಾನಮಾನ ಎಲ್ಲಾನು ವಾಪಸ್ ಕೊಟ್ಬಿಟ್ರು, ಸ್ಥಳೀಯ ಸದಸ್ಯರು ರಾಜೀನಾಮೆ ನೀಡ್ಬಿಟ್ರು. ಸರ್ಕಾರಿ ಕಾರ್ಯಕ್ರಮಗಳನ್ನು ಬಹಿಷ್ಕರಿಸುವುದು, ಎಲ್ಲ ಅವ್ರು ನಡೆಸುತ್ತ ಎಲ್ಲ ಕಾರ್ಯಕ್ರಮಗಳನ್ನ ಬಹಿಷ್ಕಾರ ಮಾಡ್ಬಿಟ್ರು. ವಿದೇಶಿ ವಸ್ತುಗಳನ್ನ ಕಂಪ್ಲೀಟ್ ಬಹಿಷ್ಕಾರ ಮಾಡ್ಬಿಟ್ರು. ಕೈಮಗ್ಗ ನೇಕಾರರಿಗೆ ಉತ್ತೇಜನ, ಕೈಮಗ್ಗದ ಮುಖಾಂತರ ನೇಕಾರರ ಮುಖಾಂತರ ಬಟ್ಟೆ ನೇಯ್ದು ಆ ಬಟ್ಟೆನ ಹಾಕಬೇಕು ಅಂತ ಡಿಸೈಡ್ ಮಾಡಿರು. ಖಾದಿ ತಯಾರಿಸುವುದು, ರಾಷ್ಟ್ರೀಯ ಶಾಲೆ ತೆರೆಯುವುದು, ನಮ್ದೇ ಓನ್ ಸ್ಕೂಲ್, ಹಿಂದೂ ಮುಸ್ಲಿಮರ ಮಧ್ಯೆ ಐಕ್ಯತೆ, ಇಬ್ರು ಒಟ್ಟಿಗೆ ನಾವೆಲ್ಲ ಒಂದೇ ಅನ್ನೋ ಒಂದು ಭಾವನೆಯನ್ನ ಬೆಳೆಸಿದ್ರು. ಯಾವುದು? ನಮ್ಮ ಅಸಹಕಾರ ಚಳುವಳಿಯಲ್ಲಿ. ಈಗ ಮುಂದಿನ ಪ್ರಶ್ನೆ, ಸ್ವತಂತ್ರ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಪಾತ್ರ ವಿವರಿಸಿ. ನೋಡಿ, ಪೂರ್ಣ ಸ್ವರಾಜ್ಯದ ಕನಸು ಹಿಂಸಾತ್ಮಕ ಮಾರ್ಗ. ಫಸ್ಟ್ನೇ ಪಾಯಿಂಟ್ ಏನು? ಪೂರ್ಣ ಸ್ವರಾಜ್ಯದ ಕನಸನ್ನು ಕಂಡ್ರು, ಮತ್ತೆ ಹಿಂಸಾತ್ಮಕ ಮಾರ್ಗದ ಮುಖಾಂತರ ಶಸ್ತ್ರಾಸ್ತ್ರಗಳ ಸಂಗ್ರಹದ ಮೂಲಕ ಕ್ರಾಂತಿಕಾರಿಗಳಿಗೆ ತರಬೇತಿ. ಕ್ರಾಂತಿಗಳಿಗೆ ಎಕ್ವಿಪ್ಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡವ್ರಿಗೆ ಯುದ್ಧ ಮಾಡಕ್ಕೆ ತರಬೇತಿ ನೀಡ್ತಿದ್ರು. ಇಂಗ್ಲೆಂಡ್ ನಲ್ಲಿ ಲೋಟಸ್ ಮತ್ತೆ ಡಾಗರ್ ಸಂಘಟನೆಯ ಸ್ಥಾಪನೆ. ಅಮೆರಿಕದಲ್ಲಿ ಗದರ್ ಸಂಘಟನೆಯ ಸ್ಥಾಪನೆ ಮಾಡ್ತಾರೆ. ಭಾರತದಲ್ಲಿ ಅನುಶೀಲನಾ ಸಮಿತಿ ಮತ್ತು ಅಭಿನವ ಭಾರತ ರಹಸ್ಯ ಸಂಘಟನೆಗಳಾದವು. ಬಾಂಬು, ಮದ್ದು, ಪಿಸ್ತೂಲು ಬಳಕೆ. ವಿ.ಡಿ. ಸಾವರ್ಕರ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಪ್ರಸಾದ್ ಬಿಸ್ಮಿಲ್ಲಾ ಪ್ರಮುಖರು. ನೋಡಿ, ಇವರು ವೆರಿ ಇಂಪಾರ್ಟೆಂಟ್. ನಮ್ಮ ವಿ.ಡಿ. ಸಾವರ್ಕರ್, ಭಗತ್ ಸಿಂಗ್ ಆಗಿರ್ಬೋದು, ಚಂದ್ರಶೇಖರ್ ಆಜಾದ್ ಆಗಿರ್ಬೋದು, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಆಗಿರ್ಬೋದು, ಇವರೆಲ್ಲ ಪ್ರಮುಖರಾಗಿರ್ತಾರೆ. 29ನೇ ಕ್ವಶನ್,
ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ರೈತರ ಪ್ರತಿಭಟನೆಗಳ ಪಾತ್ರವನ್ನು ವಿವರಿಸಿ. ರೈತರು ಯಾವ ರೀತಿ ಅದರಲ್ಲಿ ಪಾತ್ರವನ್ನು ವಹಿಸಿದ್ರು. ಜಮೀನ್ದಾರರು ಮತ್ತು ಯುರೋಪಿಯದರು ಪ್ಲಾಂಟರ್ಗಳ ವಿರುದ್ಧ ದಂಗೆ. ಜಮೀನ್ದಾರ ಮತ್ತು ಯುರೋಪಿಯನ್ನರು ಪ್ಲಾಂಟರ್ಗಳ ಮಧ್ಯೆ ದಂಗೆ ಆಯ್ತು. ಚಂಪಾರಣ್ಯದಲ್ಲಿ ನೀಲಿ ಬೆಳೆಯಲು ರೈತರಿಂದ ವಿರೋಧ. ಈಗ ಬ್ರಿಟಿಷ್ ಹೆಂಗಿದ್ರಂದ್ರೆ ಅವ್ರಿಗೆ ಫ್ಯಾಕ್ಟ್ರಿ ಬೇಕಾಗಿರುವಂತ ಬೆಳೆನ ಬೆಳಿಬೇಕಿತ್ತು. ಅವಾಗ ರೈತರು ಅದ್ರ ವಿರುದ್ಧ ಏನಾದ್ರು ದಂಗೆ ಹೇಳ್ತಾರೆ. ಚಂಪಾರಣ್ಯ. ನೆಕ್ಸ್ಟ್ ಚಂಪಾರಣ್ಯ, ಖೇಡ, ತೇಬಾಗ, ಮಲಬಾರ್ನಲ್ಲಿ ದಂಗೆ, ಅಲ್ಲೂ ಕೂಡ ದಂಗೆ ಹೇಳ್ತಾರೆ. ಭೂ ಕಂದಾಯದ ವಿರುದ್ಧ ರೈತರ ಹರತಾಳ. ಕಿಸಾನ್ ಸಭದಡಿಯಲ್ಲಿ ರೈತರ ಸಂಘಟನೆ. ತೆಲಂಗಾಣದ ಜಮೀನ್ದಾರರ ಹಾಗೂ ನಿಜಾಮನ ರಾಜಕಾರರ ವಿರುದ್ಧ ಪ್ರತಿಭಟನೆ. ತೆಲಂಗಾಣದ ಜಮೀನ್ದಾರ ಮತ್ತು ನಿಜಾಮನ ರಾಜಕಾರಣದ ವಿರುದ್ಧ ಏನಾಗ್ತದೆ, ಪ್ರತಿಭಟನೆ ಆಗ್ತದೆ. ಬಂಗಾಳದ ಜಮೀನ್ದಾರರ ಶೋಷಣೆ ವಿರುದ್ಧ ರೈತರ ದಂಗೆ. ಬಂಗಾಳದಲ್ಲಿ ಜಮೀನ್ದಾರರು ರೈತರ ವಿರುದ್ಧ ಶೋಷಣೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಅವ್ರ ವಿರುದ್ಧ ದಂಗೆ ಹೇಳ್ತಾರೆ. ಮಹಾರಾಷ್ಟ್ರದಲ್ಲಿ ಕಡಿಮೆ ಕೂಲಿ ವಿರುದ್ಧ ಚಳುವಳಿ. ನೋಡಿ, ಮಹಾರಾಷ್ಟ್ರದಲ್ಲಿ ಕಡಿಮೆ ಸಂಬಳ ಕೊಡ್ತಿರ್ತಾರೆ, ಅದ್ರ ವಿರುದ್ಧ ಏನ್ ಮಾಡ್ತಾರೆ, ಅವರು ದಂಗೆ ಹೇಳ್ತಾರೆ. ಕಾರ್ಮಿಕ ಸಂಘಟನೆಗಳ ಚಳುವಳಿಗೆ ಕಾಂಗ್ರೆಸ್ ಬೆಂಬಲ. ಕಾರ್ಮಿಕ ಸಂಘಟನೆಗಳ ಚಳುವಳಿಗೆ ಕಾಂಗ್ರೆಸ್ ಬೆಂಬಲ. ನಾವು ಮುಂದಿನ ಕ್ಲಾಸಲ್ಲಿ ಸ್ವತಂತ್ರೋತ್ತರ ಭಾರತ ಅಂದ್ರೆ ಸ್ವತಂತ್ರ ಆದ್ಮೇಲೆ ಭಾರತ ಹೇಗಿತ್ತು ಅನ್ನೋದನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೀವು ನೋಡಿ, ಕ್ಲಾಸ್ ಅರ್ಥ ಆಗ್ತಿದೆ ಅಂದ್ರೆ ನನಗೆ ಕಮೆಂಟ್ ಮಾಡಿ, ಇಲ್ಲ ಇಂಗ್ಲೀಷಲ್ಲಿ ಬೇಕು ಅಂದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ, ನಾನು ಇಂಗ್ಲೀಷಲ್ಲೂ ಕೂಡ ಮಾಡ್ಕೊಡ್ತೀನಿ. ಸೊ ಮೈ ಇಂಟೆನ್ಷನ್ ಇಸ್ ಟು ಯು ಹ್ಯಾವ್ ಟು ಸ್ಕೋರ್ ಗುಡ್ ಮಾರ್ಕ್ಸ್ ಇನ್ SSLC examination. Thanks for watching my video. All the best for your examination.